ಸಾಕ್ಷಿಗಳು ಬೇಗ ಸಿಕ್ಕೇ ಬಿಡುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಇವರು CBI ಕೊಡ್ತಿಲ್ಲ. ಯಾರು ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾರೋ ಆ ಭೂಮಿನ ಯಾರು ಖರೀದಿ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಒಪ್ಪಿಗೆ ತಗೋಬೇಕು. ತಗೊಂಡಿಲ್ಲ. ಬೆಲೆ ಬಾಳುವ 14 ಸೈಟ್ಗಳನ್ನು ಮುಖ್ಯಮಂತ್ರಿಗಳು ತಗೊಂಡ್ರು. ಇಲ್ಲ ಅಂದಿಲ್ಲ. ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ಅವರ ಆಸ್ತಿ ಘೋಷಣೆ ಮಾಡಬೇಕಲ್ಲ, 8.5 ಕೋಟಿ ಘೋಷಣೆ ಮಾಡಿದ್ದಾರೆ. ಮೊನ್ನೆ ಗಲಾಟೆ ಆದಮೇಲೆ ನಂಗೆ 60 ಕೋಟಿ ಕೊಟ್ಬಿಡ್ರಪ್ಪ, ನಾನು ಬಿಟ್ಬಿಡ್ತೀನಿ. ಆ 8.5 ಕೋಟಿ ಏನು, ಈ 60 ಕೋಟಿ ಏನು ವ್ಯತ್ಯಾಸ ಅಲ್ಲೇ ನೇರ ಕಾಣ್ತಾ ಇದೆ. ಲೂಟಿ ಹೊಡೆದಿರೋದು. ಒಬ್ಬ ಮುಖ್ಯಮಂತ್ರಿ ನಾನು ಸತ್ಯ ಹರಿಶ್ಚಂದ್ರ ಬಿಟ್ಟರೆ ನಾನೇ ಅನ್ನೋ ಥರದಲ್ಲಿ ಇಷ್ಟು ವರ್ಷ ಆಡಳಿತ ನಡೆಸ್ಕೊಂಡ್ಬಂದರು. ಯಾರಿಗೂ ಗೊತ್ತಿಲ್ದಂಗೆ ಯಾರಿಗೂ ಗೊತ್ತಿಲ್ಲ ನಡೀತಾ ಇತ್ತು. ನೇರವಾಗಿ ಹೇಳಿದ್ನೆಲ್ಲ ನೇರವಾಗಿ ಬಹಿರಂಗವಾಗಿ ಬೆತ್ತಲಾಗಿದೆ ಕಾಂಗ್ರೆಸ್ ಸರ್ಕಾರ. ಇತ್ಲಾಗಿ ಮುಖ್ಯಮಂತ್ರಿಗಳೇ ನೇರವಾಗಿ ಆಗಿರೋದ್ರಿಂದ ಇಲ್ಲಪ್ಪ ಇನ್ನು ನಾವು ತಿಂದಿದ್ದಷ್ಟೇ ಅಲ್ಲ, ನಾವು ತಿಂದೇ ಇಲ್ಲ. ನೀವು 22 ಕಡೆ ಹಗರಣದಲ್ಲಿ ಸಿಕ್ಕಿದ್ದೀರಿ. BJPಯವರು ಪಟ್ಟಿ ಕೊಟ್ಟರು. ಫೈನ್, ನಾನು ಅಲ್ಲಿ ವೆಲ್ಕಮ್ ಮಾಡ್ತೀನಿ. ಈ 22 ಕೊಟ್ಟಿದ್ದೀರಲ್ಲ, ಯಡಿಯೂರಪ್ಪನವರು ಲೂಟಿ ಹೊಡೆದಿದ್ದಾರೆ ಅವರು ಮುಖ್ಯಮಂತ್ರಿ ಆದಾಗ, ಬಸವರಾಜ ಬೊಮ್ಮಾಯಿ ಲೂಟಿ ಹೊಡೆದಿದ್ದಾರೆ ಮುಖ್ಯಮಂತ್ರಿ ಆದಾಗ, ರೈಟ್. ಆ 22 ಇವ್ರ ಹಗರಣಗಳು 2 CBI ಕೊಟ್ಬಿಡಿ. ನಾನು ಯಾರ ಪರವಾಗೂ ಹೇಳಕ್ಕೆ ಹೋಗ್ತಿಲ್ಲ. CBIನವರು ಯಾರು ಕಳ್ಳರು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೊರ ಹಿಡಿತಾರೆ. ಅವರು ಲೂಟಿ ಮಾಡಿದರೆ ಅವರು ಜೈಲಿಗೆ ಹೋಗ್ತಾರೆ, ಇವರು ಲೂಟಿ ಮಾಡಿದರೆ ಇವರು ಜೈಲಿಗೆ ಹೋಗ್ತಾರೆ. ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಜೈಲಿಗೆ ಹೋಗೋದ್ರಲ್ಲಿ ನಾಯಕತ್ವ ತಗೊಳ್ಳೋದು ಸಿದ್ದರಾಮಯ್ಯ ಮೊದಲನೇ ಸ್ಥಿತಿಯಲ್ಲಿ ತಗೋತಾರೆ. ಇದರ ಯಾವ ಅನುಮಾನವೂ ಇಲ್ಲ. ಅಲ್ಲ, ಈಗ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಬಾಯ್ಬಿಟ್ಟು ನೇರ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಹೇಳ್ತಲ್ಲ, ಇಷ್ಟು ಅಸಹ್ಯ ರಾಜಕಾರಣ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಅವ್ರು ಲೂಟಿ ಮಾಡೋದು, ನಾವು ರಾಜೀನಾಮೆ ಕೊಡಿ ಅಂತ ಕೇಳೋದು, ನಾವು ಏನೂ ಮಾಡಿಲ್ಲ ಅಂತ ಹೇಳೋದು ಅಭ್ಯಾಸ. ನೀವು CBI ಕೊಟ್ಬಿಡಿ. CBI ಕೊಡ್ಬೇಕಾದ್ರೆ ಸ್ವಾಭಾವಿಕ ರಾಜೀನಾಮೆ ಕೊಡ್ತೀರಿ. CBIಯಿಂದ ನಾವು ಕ್ಲೀನ್ ಚಿಟ್ ತೊಗೊಂಬನ್ನಿ, ಮಾರದಿನೇ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ರಿ. ನಾನು ಅದಕ್ಕೋಸ್ಕರ ಹೇಳಿದೆ, ಬರೀ ಕಾಂಗ್ರೆಸ್ ಬಗ್ಗೆ ನಾನು ಹೇಳ್ತಿಲ್ಲ. ಸಿದ್ದರಾಮಯ್ಯ ಪಟ್ಟಿ ಮಾಡಿದ್ದಾರೆ, ಅದನ್ನು ನೊಂದು ಹೇಳ್ತೀನಿ. ಅದರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಹೆಸರು ಸೇರಿಸ್ಯಾರ. ಇಷ್ಟು ಪ್ರಾಮಾಣಿಕ ರಾಜಕಾರಣಿ, ನಿಜಕ್ಕೂ ಕೂಡ ಬಹಳ ಅನ್ಯಾಯ. ಅದನ್ನು ನಮ್ಮ ಸೇರಿಸೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅದನ್ನು ವಾಪಸ್ ತಗೊಳ್ಳಿ ಪಟ್ಟಿಯಿಂದ. ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಕ್ಷಮೆ ಕೇಳಲಿ. ಇಲ್ಲ ನಾನು ಅವ್ರದ್ದು ಲೂಟಿ ಮಾಡಿದ್ದಾರೆ ಗ್ಯಾರಂಟಿ ಗೊತ್ತು. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ, ಇವತ್ತು ಬೆಳಿಗ್ಗೆ ನೋಡಿದೆ ನಾನು. ಅವ್ರು ದಾಖಲೆ ಹೇಳಿದೆ, ಮುಖ್ಯಮಂತ್ರಿಗಳು ಹೇಳಲ್ಲ. ಇದಿಷ್ಟು ದಾಖಲೆಗಳಿದಾವಲ್ಲ, ಪ್ರತಿದಿನ ಮುಖಕ್ಕೆ ಎರಚ್ತಾ ಇದ್ದಾರಲ್ಲ BJP ಕಾರ್ಯಕರ್ತರು. ಇದಕ್ಕೇನು ಉತ್ತರ ಕೊಡ್ತೀರಿ?